ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ರೂಪನಾತ್ಮಕ ಮೌಲ್ಯಮಾಪನ ಪರೀಕ್ಷೆ FA1 9ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ನಾನು ವಿಡಿಯೋವನ್ನು ಕೊಡ್ತಾ ಇದ್ದೀನಿ. ಸೊ ಇದಕ್ಕಿಂತ ಮುಂಚೆ ನಾನು ಕನ್ನಡದಲ್ಲಿ ಮತ್ತು ಹಿಂದಿಯಲ್ಲಿ ಹಾಕಿದ್ದೆ. ಸೊ ಇದು SS ಇದೆ, ಸೈನ್ಸ್, ಇಂಗ್ಲೀಷ್ ಮತ್ತು ಮ್ಯಾಥಮೆಟಿಕ್ಸಲ್ಲಿನೂ ಕೂಡ ಬೇಗನೆ ಬರ್ತವೆ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ, ಅಲ್ಲಿ ವಿಡಿಯೋಗಳು ನಿಮಗೆ ಸಿಗ್ತವೆ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಪ್ರಾರಂಭಿಸ್ತೀನಿ. ಮುಖ್ಯ ಪ್ರಶ್ನೆ 1, ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಅಂತ 5 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 5 ಪ್ರಶ್ನೆ 5 ಅಂಕ. ಮೊದಲ ಪ್ರಶ್ನೆ, ಪಾಶ್ಚಾತ್ಯ ಪ್ರಪಂಚದ ಮೊದಲ ಧರ್ಮ ಅಂತ ಕೇಳಿದರು. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಯಹೂದಿ ಧರ್ಮ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಎರಡನೇ ಪ್ರಶ್ನೆ, ಸಂವಿಧಾನ ಶಿಲ್ಪಿ ಡ್ಯಾಶ್ರನ್ನು ಕರೆಯುತ್ತೇವೆ ಅಂತ ಕೇಳಿದರು. ಎ, ಮಹಾತ್ಮ ಗಾಂಧೀಜಿ, ಬಿ, ಡಾಕ್ಟರ್ BR ಅಂಬೇಡ್ಕರ್, ಸಿ, ನೆಹರು, ಡಿ, ಸರ್ದಾರ್ ವಲ್ಲಭಾಯಿ ಪಟೇಲ್. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಡಾಕ್ಟರ್ BR ಅಂಬೇಡ್ಕರ್ ಈಸ್ ದ ರೈಟ್ ಆನ್ಸರ್. ಮೂರನೇ ಪ್ರಶ್ನೆ, ಸಂವಿಧಾನದಲ್ಲಿ ಡ್ಯಾಶ್ ಮೂಲಭೂತ ಹಕ್ಕುಗಳಿದ್ದಾವೆ ಅಂತ ಕೇಳಿದರು. ಎ 8, ಬಿ 6, ಸಿ 7, ಡಿ 4. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ 6 ಅಂತಕ್ಕಂಥದ್ದು ರೈಟ್ ಆನ್ಸರ್. ಮುಂಚೆ 7 ಇತ್ತು, ಆಸ್ತಿ ಹೊಂದುವ ಹಕ್ಕನ್ನು ತೆಗೆದ್ರು. ಸೊ ಹೀಗಾಗಿ 6 ಆಯಿತು, 7 ಇತ್ತು ಮುಂಚೆ, ಗೊತ್ತಿರಲಿ. ನಾಲ್ಕನೇ ಪ್ರಶ್ನೆ, ಇಸ್ಲಾಮಿನ ಪವಿತ್ರ ಗ್ರಂಥ ಯಾವುದು ಅಂತ ಕೇಳಿದ್ದಾರೆ. ಸೊ ಎ, ಕುರಾನ, ಬಿ, ಬೈಬಲ್, ಸಿ, ಭಗವದ್ಗೀತಾ, ಡಿ, ಅವಸ್ಥಾ. ಸೊ ಕುರಾನ್ ಅಂತಕ್ಕಂಥದ್ದು ಇಸ್ಲಾಂ ಧರ್ಮದವ್ರದ್ದು, ಬೈಬಲ್ ಅಂತಕ್ಕಂಥದ್ದು ಕ್ರೈಸ್ತ, ಅವೇಸ್ತಾ ಅನ್ನೋದು ಪಾರ್ಸಿ, ಭಗವದ್ಗೀತಾ ಹಿಂದೂ ಧರ್ಮದ ಒಂದು ಪವಿತ್ರ ಗ್ರಂಥಗಳು, ಅದು ಕೂಡ ಗೊತ್ತಿರಲಿ. ಇನ್ನು ಯಹೂದಿ ಧರ್ಮದ ದೇವರು ಯಾರು ಅಂತ ಕೇಳಿದ್ದಾರೆ. ಸೊ ಯಹೂದಿ ಧರ್ಮದ ದೇವರು ಎ, ಯಾವೆ, ಬಿ, ಜರಾತೃಷ್ಟ, ಸಿ, ಏಸು, ಡಿ, ಅಲ್ಲ. ಸೊ ದ ರೈಟ್ ಆನ್ಸರ್ ಈಸ್ ಯಾವೆ ಅಂತಕ್ಕಂಥದ್ದು. ಯಾಕೆಂದರೆ ಯಾವೆ ಹೊರತು ಬೇರೆ ದೇವರಿಲ್ಲ ಅಂತ ಫಸ್ಟೇ ಕೊಟ್ಟಿದ್ದಾರೆ. ಸೊ ಯಾವೆ ಅನ್ನೋದು ಯಹೂದಿ ಧರ್ಮದ ದೇವರು ಆಗಿತ್ತು. ಇನ್ನು ಒಂದು ವಾಕ್ಯದಲ್ಲಿ ಉತ್ತರವನ್ನೇ ಬಯಸ್ತಕ್ಕಂಥ ಪ್ರಶ್ನೆಗಳ ಸಹಿತ 5 ಇದ್ದಾವೆ. ಓಕೆನಾ. ಸೊ 6ನೇ ಪ್ರಶ್ನೆ, ಹಿಜಿರಾ ಎಂದರೇನು ಅಂತ ಕೇಳಿದ್ದಾರೆ. ಸಾಮಾನ್ಯ ಶಕ ವರ್ಷ 622ರಲ್ಲಿ ಮುಹಮ್ಮದ್ ಪೈಗಂಬರರಿಗೆ ಜೀವ ಭಯ ಇರೋದ್ರಿಂದ ಅವರು ಮೆಕ್ಕಾದಿಂದ ಮದೀನಾಕ್ಕೆ ಹಿಂತಿರುಗಿ ಹೋಗ್ತಾರೆ. ಸೊ ಇದನ್ನೇ ಏನಂತ ಕರೀತಾರಪ್ಪ ಅಂತಂದರೆ ಹಿಜಿರಾ ಶಕೆ, ಹಿಜಿರಾ ಅಂತ ಕರೀತಾರೆ. 7ನೇ ಪ್ರಶ್ನೆ, ಯೇಸು ಕ್ರಿಸ್ತರನ್ನು ಶಿಲುಬೆಗೇರಿಸಿದ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಸೊ ಯೇಸು ಕ್ರಿಸ್ತರನ್ನು ಶಿಲುಬೆಗೇರಿಸಿದ ಸ್ಥಳ ಬಂದ್ಬಿಟ್ಟು ಗೋಲ್ಗತಾ ಬೆಟ್ಟ ಇಸ್ ದ ರೈಟ್ ಆನ್ಸರ್. 8ನೇ ಪ್ರಶ್ನೆ, ಭಾರತದ ಸಂವಿಧಾನ ಯಾವಾಗ ಜಾರಿಗೆ ಬಂದಿತು ಅಂತ ಕೇಳಿದ್ದಾರೆ. ಸೊ ಭಾರತದ ಸಂವಿಧಾನ ಬಂದ್ಬಿಟ್ಟು 1950 ನವೆಂಬರ್ 26ರಂದು ಏನಾಯ್ತಪ್ಪ ಅಂತಂದರೆ ಜಾರಿಗೆ ಬಂತು ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. 26 ಜನವರಿ 1950 ಈಸ್ ದ ರೈಟ್ ಆನ್ಸರ್. ಇನ್ನು ಮುಂದಿನ ಪ್ರಶ್ನೆ ಇತ್ತು, ಸಂವಿಧಾನ ಎಂದರೇನು ಅಂತ 9ನೇ ಪ್ರಶ್ನೆಯನ್ನು ಕೇಳಿದ್ದಾರೆ. ಓಕೆನಾ. ಒಂದೇ ಸಿಂಪಲ್ ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕಾಗಿತ್ತು ಫ್ರೆಂಡ್ಸ್. ಸೊ ಏನಪ್ಪ ಅಂತಂದರೆ ಒಂದು ದೇಶದ ಮೂಲಭೂತ ಕಾನೂನು ಅಂತಕ್ಕದ್ದನ್ನು ಸರಿಯಾದ ಉತ್ತರದಲ್ಲಿ ಬರ್ತದೆ. ಒಂದು ದೇಶದ ಮೂಲಭೂತ ಕಾನೂನು ಅಂತಕ್ಕಂಥದ್ದು ಸಂವಿಧಾನ ಅಂತ ಕರಿತೀವಿ ಅನ್ನೋದನ್ನು ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ಮೂಲಭೂತ ಹಕ್ಕುಗಳ ರಕ್ಷಕ ಎಂದು ಯಾವ ನ್ಯಾಯಾಲಯವನ್ನು ಕರೀತಾರೆ. ಸೊ ಸರ್ವೋಚ್ಚ ನ್ಯಾಯಾಲಯಗಳಂತ ಕರೀತಾರೆ, ಸುಪ್ರೀಂ ಕೋರ್ಟ್ ಅಂತಾರೆ. ಸೊ ಸುಪ್ರೀಂ ಕೋರ್ಟ್ ಏನಾಗಿರ್ತದಪ್ಪ ಅಂದ್ರೆ ಮೂಲಭೂತ ಹಕ್ಕುಗಳ ರಕ್ಷಕ ಆಗಿರ್ತದ ಅನ್ನೋದು ಕೂಡ ಗೊತ್ತಿರಲಿ. ಇಷ್ಟು 1 ಮಾರ್ಕ್ ಕ್ವಶನ್ಸ್ ಇತ್ತು. ಇನ್ನು 2 ಅಂಕದ ಪ್ರಶ್ನೆಗಳಿಗೆ ಬರೋಣ. ಸೊ ಇಲ್ಲಿ 4 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಸೊ ಪ್ರತಿಯೊಂದಕ್ಕೂ 2 ಅಂಕ ಇದ್ದಾವೆ. ಸೊ ಟೋಟಲ್ ಎಷ್ಟು ಮಾರ್ಕ್ಸ್ ಬರ್ತದೆ? 8 ಮಾರ್ಕ್ಸ್ ಇಲ್ಲಿ ಬರ್ತದೆ. ಪ್ರಶ್ನೆ 11, ಇಸ್ಲಾಂನ ನಿಯಮಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಒಂದೇದು ಇಸ್ಲಾಂನ ನಿಯಮಗಳು 5 ಬರ್ತವೆ. ಇದನ್ನು ಆಧಾರ ಸ್ತಂಭಗಳಂತಲೂ ಕೂಡ ಕರೀತಾರೆ. ಕಲಿಮಾ, ಅಲ್ಲಾನಲ್ಲಿ ಮಾತ್ರ ನಂಬಿಕೆ ಇಡಬೇಕು, ಮೊಹಮ್ಮದರು ಅವರ ಪ್ರವಾದಿಗಳು, ನಮಾಜ್, ಪ್ರತಿದಿನ 5 ಬಾರಿ ಅಲ್ಲಾನಿಗೆ ಪ್ರಾರ್ಥನೆ ಮಾಡೋದು, ರೋಜಾ, ರಂಜಾನ್ ತಿಂಗಳಿನಲ್ಲಿ ಉಪವಾಸ ಮಾಡೋದು, ಜಕಾತ್, ಆದಾಯದಲ್ಲಿ ನಿಗದಿಪಡಿಸಿದ ಭಾಗ ಬಡವರಿಗೆ ದಾನ ಮಾಡೋದು, ಹಜ್, ಜೀವನದಲ್ಲಿ 1 ಬಾರಿ ಮೆಕ್ಕಾ ಯಾತ್ರೆಯನ್ನು ಮಾಡೋದು ಈಸ್ ದ ರೈಟ್ ಆನ್ಸರ್. 12ನೇ ಪ್ರಶ್ನೆ, ಯಹೂದಿ ಧರ್ಮದ 4 ಕಟ್ಟಳೆಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಈ ಕ್ವಶನ್ ಭಾಳ ಸರಿ ಎಕ್ಸಾಮಲ್ಲಿನೂ ಕೂಡ ಕೇಳ್ತಕ್ಕಂಥದ್ದೇ ಆಗಿರ್ತದೆ. ಓಕೆನಾ. ಸೊ ಇಲ್ಲಿ ಉತ್ತರ ಏನು ಬರಿಬೇಕಪ್ಪ ಅಂತಂದರೆ, ಒಂದೇದು ಯಾವೇ ಹೊರತಾಗಿ ಬೇರೆ ದೇವರಿಲ್ಲ, ಮೂರ್ತಿ ಪೂಜೆ ಸಲ್ಲದು, ದೇವರ ಹೆಸರಿಗೆ ಕಳಂಕ ತರಬಾರದು, ತಂದೆ ತಾಯಿಯರನ್ನು ಗೌರವಿಸಬೇಕು, ಸಬ್ಬತ್ ದಿನವನ್ನು ಪವಿತ್ರ ಅಂತಲೇ ಕಾಣಬೇಕು, ವ್ಯಭಿಚಾರ ಸಲ್ಲದು, ಕಳ್ಳತನ ಮಾಡಬಾರದು, ಕೊಲೆ ಮಾಡಬಾರದು, ಸುಳ್ಳು ಹೇಳಬಾರದು, ಅಸೂಯೆ ಪಡಬಾರದು ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಇಷ್ಟನ್ನು ನೀವು ಪ್ರಿಪೇರ್ ಮಾಡಿರಿ. ಇನ್ನು ಮುಂದೆ
ನಮ್ಮ ಸಂವಿಧಾನದಲ್ಲಿ ಅಳವಡಿಸಿದ ಮೂಲಭೂತ ಹಕ್ಕುಗಳನ್ನು ತಿಳಿಸ್ರಿ ಅಂತ ಕೇಳಿದರು. ಸೊ ಫಸ್ಟ್ ಹೇಳಿತ್ತು ಸಂವಿಧಾನದಲ್ಲಿರ್ತಕ್ಕಂಥ ಮೂಲಭೂತ ಹಕ್ಕುಗಳು 6. ಸಮಾನತೆಯ ಹಕ್ಕು 14ರಿಂದ 18, ಸ್ವಾತಂತ್ರ್ಯದ ಹಕ್ಕು 19ರಿಂದ 22, ಶೋಷಣೆಯ ವಿರುದ್ಧದ ಹಕ್ಕು 23ರಿಂದ 24, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು 25ರಿಂದ 28, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು 29ರಿಂದ 30, ಸಂವಿಧಾನಬದ್ಧ ಪರಿಹಾರದ ಹಕ್ಕು 32ನೇ ವಿಧಿ ಹೇಳ್ತದ ಅನ್ನೋದನ್ನು ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ಸಂವಿಧಾನದ 4 ಲಕ್ಷಣಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಇಲ್ಲಿ ನಾನು ಬಹಳಷ್ಟು ಲಕ್ಷಣಗಳನ್ನು ಕೊಟ್ಟಿದ್ದೀನಿ. ಯಾಕಂದರೆ ಈ ಪ್ರಶ್ನೆ ಏನಾಗ್ಬೋದಪ್ಪ ಅಂದರೆ 3 ಅಂಕಕ್ಕೂ ಬರ್ಬೋದು, 4 ಅಂಕಕ್ಕೂ ಕೂಡ ಬರ್ಬೋದು. ಲಿಖಿತ ಮತ್ತು ಬೃಹತ್ ಸಂವಿಧಾನ, ಭಾಗಶಃ ನಮ್ಯ ಮತ್ತು ಭಾಗಶಃ ಅನಮ್ಯ ಸಂವಿಧಾನ, ಸಂಸದೀಯ ಸರ್ಕಾರ ಪದ್ಧತಿ, ಏಕಪೌರತ್ವ, ಗಣತಂತ್ರ ವ್ಯವಸ್ಥೆ, ಸಾರ್ವತ್ರಿಕ ವಯಸ್ಕ ಮತದಾನ, ಒಕ್ಕೂಟ ವ್ಯವಸ್ಥೆ, ಮೂಲಭೂತ ಹಕ್ಕುಗಳು, ದ್ವಿಸದನ ಶಾಸಕಾಂಗ, ಮೂಲಭೂತ ಕರ್ತವ್ಯ, ಪಕ್ಷ ಪದ್ಧತಿ, ನೆಕ್ಸ್ಟ್ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಬರ್ತದೆ. ಇನ್ನು ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ಅಂತ ಬರೆದ್ರೆ ಸಾಕು. ಇನ್ನು ಭಾರತದ ನಕಾಶೆಯನ್ನು ನಿಮಗೆ ಡ್ರಾ ಮಾಡಲಿಕ್ಕೆ ಕೊಡ್ತಾರೆ. ಅದರಲ್ಲಿ ಪೂರ್ವ ಘಟ್ಟ ಮತ್ತು ಪಶ್ಚಿಮ ಘಟ್ಟಗಳನ್ನು ಗುರುತಿಸಲಿಕ್ಕೆ ಹೇಳಿದರು. ಸೊ ವೆರಿ ಈಸಿ ಇದೆ ಫ್ರೆಂಡ್ಸ್. ಸೊ ನಿಮ್ಗೆ ಏನು ಮಾಡ್ಬೋದು, ನೀವು ಕೂಡ ಕಲೀರಿ ಭಾರತ ನಕ್ಷೆನ ಬಿಡಿಸೋದು. ಇದೆಲ್ಲ ಪೂರ್ವ ಘಟ್ಟಗಳಿದ್ದಾವೆ, ಈ ಕಡೆ ಎಲ್ಲನೂ ಕೂಡ ಪಶ್ಚಿಮ ಘಟ್ಟಗಳು ಇದ್ದಾವೆ. ಸೊ ಇಷ್ಟು ಏನಾಗಿತ್ತು, ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ, ಎಲ್ಲ ವಿಷಯಗಳ ಲಿಂಕ್ಗಳು ನಿಮಗೆ ಸಿಗ್ತವೆ. ಸೊ ಖಂಡಿತವಾಗಿ ನಿಮಗೆ ಒಳ್ಳೆಯ ಅಂಕಗಳು ಬಂದೇ ಬರ್ತವೆ. ಸೊ ಆಲ್ರೆಡಿ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ಕೂಡ ನಾವು ನಿಮಗೆ ಕೊಟ್ಟಿದ್ದೀವಿ. ಅವುಗಳ ಯುಟಿಲೈಸ್ ಮಾಡಿಕೊಡ್ರಿ. ಸೊ ಖಂಡಿತವಾಗಿ ಪಾಠದ ಪ್ರಶ್ನೋತ್ತರಗಳಿಂದ ಕೂಡ ನೀವು ಅರ್ಧಕ್ಕಿಂತ ಹೆಚ್ಚು ಅಂಕಗಳ ಪ್ರಶ್ನೆಗಳು ಬಂದೇ ಬರ್ತವೆ. ಇಷ್ಟಿತ್ತು ಅಂತ ಹೇಳ್ತಾ ನಮ್ಮದೇ ಆಗಿರ್ತಕ್ಕಂಥ ವಾಟ್ಸಪ್ ಚಾನಲ್ ಅದ, ಟೆಲಿಗ್ರಾಮ್ ಗ್ರೂಪ್ ಅದ, ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ನಿಮಗೆ ಕೊಡ್ತೀನಿ. ಓಕೆನಾ? ಸೊ ಖಂಡಿತವಾಗಿ ಅವುಗಳಿಗೆ ಬಂದು ಹೋಗಿ ಜಾಯ್ನ್ ಆಗಿ ಅಂತ ಹೇಳ್ತಾ, ಅಲ್ಲಿನೂ ಕೂಡ ನಿಮಗೆ ವರ್ಕಿಂಗ್ PDFsಗಳನ್ನು ಫ್ರೀಯಾಗಿ ಕೊಡ್ತಾರೆ. ಕೆಲವೊಂದಿಷ್ಟು ಪಾಠದ್ದು ಕೊಡ್ತಾರೆ, ಕೆಲವೊಂದಿಷ್ಟು ಪಾಠದ್ದು ನಿಮಗೆ ಕೊಡೋದಿಲ್ಲ. ಅದು ಕೂಡ ಡೋಂಟ್ ವರಿ. ಸೊ ಬಟ್ ಆದರೂ ಕೂಡ ನಿಮಗೆ ಮಾಡೆಲ್ ಆಗಿ ಸಿಗ್ತದೆ ಅಂತ ಹೇಳ್ತಾ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ವಿಡಿಯೋ ಹೇಗೆ ಅನಿಸಿತು ಅನ್ನೋದನ್ನು ಕಮೆಂಟ್ ಮಾಡಿ. ಸೊ ಈಸಿಯಾಗಿ ನೀವೇನು ಮಾಡ್ಬೋದು,